Welcome back to you all. In the first part, you have seen the swimming skills and achievements of Naveen Venkatesh. It is also known that Naveen is limited in driving. But, now in the video we show you will see more hard work, practice, training of Naveen Venkatesh. Without further delay, let's get straight to what Naveen's workout is going to be like. Everyone knows how much exercise, fitness, is necessary for a swimmer. Especially in competitions, victory is impossible without fitness. Hence, Naveen Venkatesh's success is due to the fact that he is still prioritizing gym workout every day. In my fitness world, Naveen Venkatesh, who is sweating it out, is being trained smartly by trainer Dilip Kumar. So, ನಮ್ಮ ನವೀನ್ ಅವ್ರಿಗೆ ಕಳೆದ 1 ವರ್ಷಗಳಿಂದ ಟ್ರೈನ್ ಮಾಡ್ತಾ ಇದ್ದೀನಿ. ಸೊ ತುಂಬ ಪಂಕ್ಚುವಲ್ ಆಗಿದ್ದಾರೆ. ಮೇನ್ ಥಿಂಗು ತುಂಬ ಜನ ತಪ್ಪು ಮಾಡೋದೇನಂತ ಹೇಳಿದ್ರೆ ವರ್ಕೌಟ್ಗೆ 2 ದಿನ ಬರ್ತಾರೆ, 15 ದಿನ ಮಾಡ್ತಾರೆ, ರಿಸಲ್ಟ್ ಬೇಕು ಅಂತಾರೆ. ಸೊ ಡೆಡಿಕೇಶನ್ಸ್ ಇರಲ್ಲ. ಸೊ 1 ದಿನ ಬರ್ತಾರೆ, 3 ದಿನ ಬರಲ್ಲ ಮೈಕೈ ನೋವು ಅಂತ. ಬಟ್ ಇಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಆ್ಯಸ್ ಅ ನವೀನ್ ರೆಗ್ಯುಲರಾಗಿ ಇಟ್ಕೊಂಡು ಸೊ ಬಾಡಿ ಪೇಯ್ನ್ ಇರಲಿ ಅಥವಾ ಏನೇ ಇರಲಿ ಅಥವಾ ಏನೇ ಡಿಫಿಕಲ್ಟೀಸ್ ಇರಲಿ, ಕಾಲೇಜ್ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಎಲ್ಲ ಟೈಮ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಬರೋದಿದೆಯಲ್ಲ, ಆ್ಯಕ್ಚುಲಿ ಅಪ್ರಿಷಿಯೇಟೆಡ್ ಥಿಂಗ್. ಸೊ ಎಲ್ರಿಗೂ ಹೇಳೋದೇನಂತ ಹೇಳಿದ್ರೆ ವರ್ಕೌಟ್ ಮಾಡಿ ಹೆಲ್ದಿಯಾಗಿರಿ, ಫಿಟ್ಟಾಗಿ ಇಟ್ಕೊಳ್ಳಿ ಬಾಡಿನ. In this disciplined training, Naveen is doing more stamina building workouts and maintaining a slim body. Naveen Venkatesh also has another fitness training after the gym workout. Prashant Kumar, a swimming coach himself, is a fitness trainer. Hence, on the field, Naveen Venkatesh is giving more priority to body warm-up exercises as well as running. ಸುಮಾರು 6 ಇಯರ್ಸಿಂದ ನಾನು ಕೋಚಿಂಗ್ ಮಾಡ್ತಾಯಿದ್ದೀನಿ. ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಹೇಗಿರುತ್ತೆ ಅಂತ ನನಗೆ. ಸೊ ಮಾರ್ನಿಂಗು 5:30 to 7:30ವರೆಗೂ ಮಾಡ್ತೀನಿ. ಈವ್ನಿಂಗು 4:30 to ಅಪ್ ಟು 7:30 ಆಗ್ತೀನಿ. ಸೊ ಇದರಲ್ಲಿ ನಾವು ಮಾರ್ನಿಂಗ್ ಟೈಮಲ್ಲಿ 3 days ಜಿಮ್ ಇದು ಮಾಡ್ತೀವಿ. ಈವ್ನಿಂಗ್ ರೆಗ್ಯುಲರ್ ಸ್ವಿಮ್ಮಿಂಗ್ ಇರುತ್ತೆ. ಸೊ ಸಂಡೇ 1 day ಒಂದು ಲಾಂಗ್ ಡಿಸ್ಟೆನ್ಸ್ ರನ್ನಿಂಗು ಅದೆಲ್ಲ ಮಾಡಿಸ್ತೀವಿ. ಸೊ ಈ ಥರ ಮಾಡಿಕೊಂಡು ಫಿಟ್ನೆಸ್ ಎಲ್ಲ ಮಾಡಿಸ್ತಿರ್ತೀವಿ. ಸೊ ಒಂದಿನ ಕೋರು, ಒಂದಿನ ಲೋಯರು, ಒಂದಿನ ಅಪ್ಪರು, ಈ ಥರ ಎಲ್ಲ ಫಿಟ್ನೆಸ್ ಎಲ್ಲ ಮಾಡಿಸಿ ಸ್ವಿಮ್ಮಿಂಗ್ ಮಾಡಿಸ್ತೀನಿ. ಸೊ ಇದರಿಂದ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಕೆಲವೊಂದು ನ್ಯಾಷನಲ್ಸು, ಇಂಟರ್ನ್ಯಾಷನಲ್ಸ್ ಎಲ್ಲ ಮೆಡ್ಲು ಮಾಡಿದ್ದಾನೆ. ಇನ್ನೂ ಅವನು ಎಚ್ಚೆತ್ತವಾಗಿ ಇಂಪ್ರೂವ್ ಮಾಡ್ಕೊಬೇಕು ಮತ್ತು ಹಾರ್ಡ್ ವರ್ಕ್ ಮಾಡಿದರೆ ಇನ್ನೂ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಅವನು ಡೆಡಿಕೇಶನ್ ಮಾಡ್ತಾಯಿದ್ದಾನೆ. ಸೊ ಸ್ವಲ್ಪ ಇನ್ನೂ ಟೈಮ್ ಇದೆ, ಸ್ವಲ್ಪ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು. ಅವನು ಮಾಡಿದ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾನೆ. ಆ ಭರವಸೆ ನನಗಿದೆ. Apart from this, Prashant should also be credited with making Naveen Venkatesh a professional swimmer with proper guidance. ನಾನು ಸ್ವಿಮ್ಮಿಂಗ್ ಫೀಲ್ಡಲ್ಲಿ ನಾನು ಮಾಡಬೇಕಂದ್ರೆ ನನ್ನ ಕೋಚ್ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಪ್ರಶಾಂತ್ ಸರ್ರು ನನಗೆ ಯಾವತ್ತೇ ಆಗಲಿ, ನನಗೆ ಯಾವ ಸೆಷನ್ ಆದರೂ ಒಂದೊಂದು ಸೆಷನು ನನಗೆ ಆದಂಗೆ ನನ್ನ ಮೈಗೆ ಆದಂಗೆ ನನ್ನ ಬಾಡಿಯಲ್ಲಿ ನಾನು ಎಷ್ಟು ಅಂತ ಮಾಡೋಕ್ಕಾಗುತ್ತೋ ಅವರು ಅಷ್ಟಕ್ಕೆ ಆ ಬಾಡಿಗೆ ಕೇರ್ ತೊಗೊಂಡು ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿ ನನಗೆ ಎಕ್ಸಸೈಸ್ ಆಗಲಿ, ರನ್ನಿಂಗ್ ಆಗಲಿ, ಸ್ಟ್ರೆಚಿಂಗ್ ಆಗಲಿ, ಇಲ್ಲ ನೀರಲ್ಲಿ ನಾನು ಮಾಡೋ ಸ್ಟ್ರೋಕ್ ಆಕ್ಷನ್ ಆಗಲಿ, ನನ್ನ ಕೈಗೆ ಏನಾಗುತ್ತೋ ನನ್ನ ಕಾಲಿಗೆ ಏನಾಗುತ್ತೋ ಪ್ರತಿಯೊಂದು ಅವ್ರು ಸಪೋರ್ಟ್ ಮಾಡ್ತಾರೆ. ಇನ್ನೂ ನಾನು ಹೊರಗಡೆ ಹೋದ್ರೂ ಕೂಡ ನನಗೆ ಅಲ್ಲಿಂದ ಫೋನ್ ಮೂಲಕ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಈ ಕಾಂಪಿಟೇಷನ್ ಟೈಮಲ್ಲೇ ಹೋದರೆ ಕೆಲವೊಂದು ಸಲ ಅವ್ರ ಜೊತೆಗೆ ಇರಲಿಲ್ಲ ಅಂದರೆ ನನಗೆ ಫೋನಲ್ಲಿ ಅವ್ರು ಗೈಡ್ ಮಾಡಿ ಹಿಂಗೆಲ್ಲ ಮಾಡಿ, ಆದರೆ ಮಾರ್ನಿಂಗ್ ವಾರ್ಮಪ್ ಆಗಲಿ, ಇಲ್ಲ ಈವೆಂಟಿಗಿಂತ ಮುಂಚೆ ಮಾಡೋವಂಥ ಎಕ್ಸಸೈಸ್ ಆಗಲಿ, ತೊಗೊಳ್ಳೋವಂಥ ಪ್ರೋಟೀನ್ ಆಗಲಿ, ಪ್ರತಿಯೊಂದು ಅವ್ರು ನಂಗೆ ಗೈಡ್ ಮಾಡ್ತಾರೆ. ಸೊ ಅದರಿಂದ ನಂಗೆ ತುಂಬ ಯೂಸ್ ಆಗಿದೆ. ನಂಗೆ ಪ್ರಶಾಂತ್ ಸರ್ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. Locals also like Naveen Venkatesh. So, every day they continue to encourage this young talent. What I have noted from this gentleman Naveen is his dedication. We have got to learn lots from this
disabled swimmers. We will not call them handicapped because it's not right. We will call the disabled, but we have got to learn from them because what I have noted from in Mr. Naveen is his regularity. He does not miss his regular swimming daily, and then he is there. He stays focused. We have got to, as one of the competitors for the disabled tournaments in swimming, we have got to learn a lesson. The life lesson is take it from him. Take it. Apart from this, the head of sports of PES College, where Naveen Venkatesh studies, has also appreciated his achievement. ನವೀನು ಆ್ಯಸ್ ಯು ರೈಟ್ಲಿ ಸೆಡ್ ಒಂದು 3 ವರ್ಷದಿಂದ ನನಗೆ ಈ ಹುಡುಗ ಚೆನ್ನಾಗಿ ಪರಿಚಯ. ಯಾಕೆ ಪರಿಚಯ ಅಂದರೆ ಬಿಕಾಸ್ ಆಫ್ ಹಿಸ್ ಸ್ಪೋರ್ಟ್ಸ್ ಕ್ರೆಡೆನ್ಷಿಯಲ್ಸ್. ಈಸ್ ಒನ್ ಆಫ್ ದ ಬೆಸ್ಟ್ ಸ್ಪೋರ್ಟ್ಸ್ ಪರ್ಸನ್ PES ನೆವರ್ ಹ್ಯಾಡ್. ಈಸ್ ಬೆಸ್ಟ್ ಪಾರ್ಟ್ ಆಫ್ ನವೀನ್ ಏನಂದರೆ ಬರೀ ಸ್ಪೋರ್ಟ್ಸ್ ಒಂದೇ ಅಲ್ಲ, academically also is very strong, and apart from very disciplined kid. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಬಿಕಾಸ್ ಆ್ಯಸ್ ಯು ನೋ, ಟ್ಯಾಲೆಂಟ್ ಅಲೋನ್ ಇಟ್ಸ್ ನಾಟ್ ಸಫಿಷಿಯೆಂಟ್. ಯು ನೀಡ್ ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ನವೀನೇ. ನಮ್ಮ ಯೂನಿವರ್ಸಿಟಿ ಪರವಾಗಿ, PES ಯೂನಿವರ್ಸಿಟಿ ಪರವಾಗಿ ನಮ್ಮ ಕುಲಪತಿಗಳಾದ MR ದೊರೆಸ್ವಾಮಿ ಆಗ್ಬೋದು, ಮತ್ತು ಪ್ರೊಫೆಸರ್ D ಜವಹರ್ ಆಗಿರ್ಬೋದು, ಅವರಿಬ್ಬರು ಅವ್ರ ಗೋಲ್ ನೀವು ಆಲ್ರೆಡಿ ನೋಡಿದ್ದೀರ. ನಮ್ಮ ಸ್ಪೋರ್ಟ್ಸ್ ಫೆಸಿಲಿಟೀಸು ನಾವೇನು ಕ್ರಿಯೇಟ್ ಮಾಡಿದ್ದೀವಿ ಸ್ಟೂಡೆಂಟ್ಸಿಗೆ. ನಮ್ಮ ಗೋಲ್ ಒಂದೇ, ಒಲಿಂಪಿಕ್ಸಲ್ಲಿ ಇನ್ನೂ ಜಾಸ್ತಿ ಮೆಡಲ್ ತೊಗೋಬೇಕು ನಾವು. Apart from all these, Naveen Venkatesh is very much loved by his parents. ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕಾರ್ಯಕೆಲಸ ಮಾಡ್ತಾ ಇದ್ದೀನಿ. ನನಗೆ ನನ್ನ ಮಗ ಹುಟ್ಟುವಾಗ ಹ್ಯಾಂಡಿಕ್ಯಾಪ್ ಹುಟ್ಟುವಾಗ ಇದರಲ್ಲಿ ಹನುಮನಗರ ಅದು ಯಾವ ಹಾಸ್ಪಿಟ್ಲ್ ಅದು ಕಮಲಾ ನರಸಿಂಹ ಹಾಸ್ಪಿಟ್ಲಲ್ಲಿ ಹುಟ್ಟಿತು. ಅವರು ಹುಟ್ಟುವಾಗ ನನಗೊಂಚೂರು ಫೀಲಿಂಗ್ ಆಯಿತು. ಈಗ ಸ್ವಲ್ಪ ಖುಷಿ ಆಗ್ತಾಯಿದೆ, ನನಗೂ ಹೆಮ್ಮೆ ಆಯಿತು. ಅವನು ಹುಟ್ಟುವಾಗ ತುಂಬ ಮನಸ್ಸಿಗೆ ನೋವಾಯಿತು. ಬಟ್ ಅವನು ಇವಾಗ ಸ್ವಿಮ್ಮಿಂಗ್ ಕರಿಯರ್ಸು ಬಂದ ಮೇಲೆ ತುಂಬ ಖುಷಿ ಆಯಿತು. ಅವನು ಈ ಥರ ಎಲ್ಲ ಹೋಗಿ ಬರೋದು, ನ್ಯಾಷನಲ್ಲು, ಸ್ಟೇಟು, ಇಂಟರ್ನ್ಯಾಷನಲ್ ಎಲ್ಲ ಹೋಗಿ ಬರೋದು ತುಂಬ ಖುಷಿ ಆಗ್ತಿದೆ ನನಗೆ ಇವಾಗ ನೋಡಿದೆ. ಆವಾಗ ಎಷ್ಟು ಮನಸ್ಸು ನೋವಾಯಿತು, ಅದೆಲ್ಲ ಉಲ್ಟಾ ಮಾಡಿ ಅವನು ಇವಾಗ ಒಂದು ಸಾಧಿಸಿ ತೋರಿಸ್ತಾನಂದರೆ ತುಂಬ ಖುಷಿ ಆಯಿತು ನಮಗೆ. ನಮಸ್ತೆ, ನಾನು ಕವಿತಾ, ನವೀನ್ ಅವ್ರ ಅಕ್ಕ. ಅಂದರೆ ಸ್ಕೂಲ್ ಡೇಸಲ್ಲಿ ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ವಿ. ಲೈಕ್ ಅವ್ನು ಅನಿಸ್ತಿತ್ತು ನನಗೆ, ಅವನು ಸ್ಪೋರ್ಟ್ಸಲ್ಲಿ ಇರಬೇಕಾದ್ರೆ ಅವನೊಂದು ಅಚೀವ್ ಮಾಡ್ತಾನೆ ಅಂತ. ನಾನು ಸ್ವಿಮ್ಮಿಂಗ್ ಹೋಗ್ತಿದ್ದೆ ನನಗೆ ಇಂಟ್ರೆಸ್ಟಿಂದ. ಬಟ್ ನಾನು ಲಾಸ್ಟ್ ಡೇ ಇದ್ದಾಗ ಅವ್ನು ಬಂದಿದ್ದ ನೋಡೋಕ್ಕೆ. ಸೊ ಅಲ್ಲಿಂದ ಅವ್ನ ಕರಿಯರ್ ಸ್ಟಾರ್ಟ್ ಆಯಿತು. This is a life story of Naveen Venkatesh. He is a fighter in swimming. Appreciate the struggle of this young talent in spite of disability.